ಸುದೀರ್ಘ ಬಾಂಧವ್ಯಕ್ಕೆ ಅಮೂಲ್ಯ ಸಾಕ್ಷಿ ಖಾಮೆನಿ ಅಂತ್ಯಕ್ರಿಯೆಯಲ್ಲಿ ಭಾರತದ ಉಪಸ್ಥಿತಿಗೆ ಇರಾನ್ ಕೃತಜ್ಞತೆ, ಸ್ನೇಹದ ಹಸ್ತಕ್ಕೆ ವಿಶ್ವದ ಮುಂದೆ ಮೆಚ್ಚುಗೆ. ಪ್ರಧಾನಿ ಮೋದಿ ಇಂಡೋನೇಷಿಯಾ ಪ್ರವಾಸ, ರಕ್ಷಣೆ, ವ್ಯಾಪಾರ ಸೇರಿ ಹಲವು ಮಹತ್ವದ ಮಾತುಕತೆ, ಪ್ರಮುಖ ವಿಷಯಗಳ ಕುರಿತು ದ್ವಿಪಕ್ಷೀಯ ಚರ್ಚೆ. ಸಮುದ್ರದಲ್ಲಿ ಭಾರತದ ಹೊಸ ಶಕ್ತಿ, ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿರುವ ಐಎನ್ಎಸ್ ಮಹೇಂದ್ರಗಿರಿ ಸ್ವದೇಶಿ ಯುದ್ಧ ನೌಕೆಯೊಂದಿಗೆ ನೌಕಾ ಸಾಮರ್ಥ್ಯಕ್ಕೆ ಹೊಸ ಸೇರ್ಪಡೆ. ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ಸ್ಫೋಟ, ಜೂನ್ 8ಕ್ಕೆ ಬೆಂಗಳೂರಿನಲ್ಲಿ ವಹಿವಾಟು ಬಂದ್ ಕರೆ, ಎತ್ತಂಗಡಿ ಕಾರ್ಯಾಚರಣೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಎಸ್ಐಆರ್ ರಾಜಕೀಯಕ್ಕೆ ಡಿಕೆಶಿ ತಿರುಗೇಟು, ಜನರಲ್ಲಿ ಜಾಗೃತಿ ಮೂಡಿಸಿದ್ದಕ್ಕೆ ವಿರೋಧ ಪಕ್ಷಗಳ ಆತಂಕ, ಸರ್ಕಾರದ ಹಸ್ತಕ್ಷೇಪ ಇಲ್ಲ ಎಂದ ಸಿಎಂ. ಮಳೆಯ ಅಬ್ಬರಕ್ಕೆ ಶಿಕ್ಷಣಕ್ಕೂ ಬ್ರೇಕ್, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ, ವಿದ್ಯಾರ್ಥಿಗಳ ಸುರಕ್ಷತೆಗೆ ಜಿಲ್ಲಾಡಳಿತದ ಮುನ್ನೆಚ್ಚರಿಕಾ ಕ್ರಮ. ಉಡುಪಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆ ಗಾಳಿ, 15 ಮನೆಗಳಿಗೆ ಹಾನಿ, ಬ್ರಹ್ಮಾವರ ಶಾಲಾ ಚಾವಣಿ ಕುಸಿದು ಬಾಲಕಿಗೆ ಗಾಯ. ಇರಾನ್ನಲ್ಲಿ ಖಾಮೆನಿ ಅಂತಿಮ ಯಾತ್ರೆ, ಶೋಕಾಚರಣೆಯ ನಡುವೆಯೇ ಗಾಜಾ ಆಡಳಿತದಿಂದ ಹಿಂದೆ ಸರಿದ ಹಮಾಸ್, ಮಧ್ಯಪ್ರಾಚ್ಯ ರಾಜಕೀಯದಲ್ಲಿ ಹೊಸ ಬೆಳವಣಿಗೆ. ಒಪ್ಪಂದ ಇಲ್ಲದಿದ್ದರೆ ಕ್ರಮ ಖಚಿತ, ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ ಡೊನಾಲ್ಡ್ ಟ್ರಂಪ್, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚುವ ಸೂಚನೆ. ಕಣ್ಣೀರಿನಲ್ಲೇ ವಿಶ್ವಕಪ್ಗೆ ವಿದಾಯ, ಸ್ಪೇನ್ ಎದುರು ಸೋತು ಹೊರಬಿದ್ದ ಪೋರ್ಚುಗಲ್, ಇದೇ ನನ್ನ ಕೊನೆಯ ವಿಶ್ವಕಪ್ ಎಂದ ಕ್ರಿಸ್ಟಿಯಾನೋ ರೊನಾಲ್ಡೋ.